ಫ್ರೆಂಡ್ಸ್, ತುಂಬಾ ಜನರಿಗೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಇಷ್ಟ. ಇದನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಯಾರು ಅಂತ ಯಾರಿಗಾದ್ರೂ ಗೊತ್ತಾಯ್ತಾ? ತುಂಬಾ ಜನ ಕೂಡ ಇಷ್ಟ ಪಡ್ತಾ ಇದ್ದಾರೆ ಲಕ್ಷ್ಮೀ ನಿವಾಸ. ತುಂಬಾ ಜನರಿಗೆ ಗೊತ್ತಿಲ್ಲ, ಬಿಗ್ ಬಾಸ್ ಒಬ್ರು ಮಾಜಿ ಸ್ಪರ್ಧಿ ಈ ಒಂದು ಸೀರಿಯಲ್ ಅನ್ನ ನಿರ್ಮಾಣ ಮಾಡುತ್ತಿರುವುದು, ಈ ಒಂದು ಧಾರಾವಾಹಿಗೆ ಹಣ ಹೂಡುತ್ತಿರುವುದು ಇದು ಯಾರಿಗೂ ಕೂಡ ಗೊತ್ತಿಲ್ಲ. ತುಂಬಾ ಚೆನ್ನಾಗಿ ಲಕ್ಷ್ಮೀ ನಿವಾಸ ಬರ್ತಿದೆ, ತುಂಬಾ ಜನರಿಗೆ ಇಷ್ಟವಾಗ್ತಿದೆ, ಅದ್ದೂರಿಯಾಗಿ ಸೀರಿಯಲ್ ಗಳನ್ನು ಕೂಡ ತೋರಿಸ್ತಾ ಇದ್ದಾರೆ. ಜನರಂತೂ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಒಂದು ಧಾರಾವಾಹಿಯನ್ನ ನೋಡುತ್ತಾ. ಪ್ರತಿದಿನ ಮಿಸ್ ಮಾಡದೆ ನೋಡ್ತಾರೆ. ಒಳ್ಳೆ ರೇಟಿಂಗ್ ಮತ್ತೆ ಒಳ್ಳೆ TRP ಕೂಡ ಪಡೆದುಕೊಂಡಿದೆ. ಹೀರೋ ಮತ್ತು ಹೀರೋಯಿನ್ ಮಾತ್ರವಲ್ಲದೆ ಬೇರೆ ಬೇರೆ ಕಲಾವಿದರು ಕೂಡ ಫೇಮಸ್ ಆಗ್ಬಿಟ್ಟಿದ್ದಾರೆ ಒಂದು ಧಾರಾವಾಹಿಯಲ್ಲಿ. ಒಂದು ದೊಡ್ಡ ತಾರಾ ಬಳಗ ಇದರಲ್ಲಿ ಇದೆ. ನಟಿ ಶ್ವೇತಾ, ದಿಶಾ ಮದನ್ ಆಗಿರ್ಬೋದು, ಚಂದನ್ ಆಗಿರ್ಬೋದು, ದೀಪಕ್ ಆಗಿರ್ಬೋದು, ಮಧು, ಅಜಯ್ ರಾವ್ ಸೇರಿದ್ರೆ ದೊಡ್ಡ ಒಂದು ತಾರಾ ಬಳಗವೇ ಒಂದು ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ. ಲಕ್ಷ್ಮೀ ನಿವಾಸ ಧಾರಾವಾಹಿ ಒಂದು ಒಟ್ಟು ಕುಟುಂಬ. ಸಾಕಷ್ಟು ಕ್ಯಾರೆಕ್ಟರ್ಗಳು ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ದೀಪಕ್ ಅವರು ಅಂದ್ರೆ ಹೀರೋ ಪ್ರಮುಖ ಪಾತ್ರದಲ್ಲಿ, ಜಯಂತ್ ಅವರು ವಿಲನ್ ಆಗಿಯೂ ಕೂಡ ಕಾಣಿಸ್ಕೊತಾ ಇದ್ದಾರೆ, ಹೀರೋ ಆಗೂ ಕೂಡ ಕಾಣಿಸ್ಕೊತಾ ಇದ್ದಾರೆ. ಸಾಕಷ್ಟು ಟ್ರ್ಯಾಕ್ ಗಳು ಕೂಡ ಬದಲಾವಣೆ ಆಗ್ತಿದೆ. ಜೊತೆಗೆ ಇದನ್ನ ಆದರ್ಶ್ ಹೆಗ್ಡೆ ಎನ್ನುವವರು ನಿರ್ದೇಶನ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ML ಲಕ್ಷ್ಮೀ ದೇವಿ ಹಿರಿಯ ನಟಿ ಅವರು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಸಿದ್ದೇಗೌಡರು ಅವರು ಕೂಡ ಫೇಮಸ್ ಆಗಿದ್ದಾರೆ. ಧನಂಜಯ್ ಅಂತ ಅವರ ನಿಜವಾದ ಹೆಸರು. ಬಹಳಷ್ಟು ರೀತಿಯಲ್ಲಿ ಒಳ್ಳೆ ಟ್ವಿಸ್ಟ್ ಗಳು ಬದಲಾವಣೆಗಳು ಕೂಡ ಬರ್ತಾ. ಇದನ್ನ ಬಿಗ್ ಬಾಸ್ ಸ್ಪರ್ಧಿಯೊಬ್ರು ಇದನ್ನ ನಿರ್ಮಾಣ ಮಾಡ್ತಿರೋದು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಹೌದು, ನಿರ್ಮಲಾ ಚೆನ್ನಪ್ಪ ಅಂತ ನೋಡಿರ್ಬೋದು. ಸಾಕಷ್ಟು ಈಗಾಗಲೇ ಬೇರೆ ಬೇರೆ ಶೋಸ್ ಗಳನ್ನು ಕೂಡ ನಿರ್ಮಾಣ ಮಾಡಿರ್ತಾರೆ. ಜೊತೆಗೆ ಇವರು ಕೂಡ ನಟಿಯಾಗಿ ಕೂಡ ಸಾಕಷ್ಟು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಕೂಡ ನಡೆದಿದ್ದಾರೆ. ಅದೇ ಈಗ ಕಂಪ್ಲೀಟ್ ಆಗಿ ಒಂದು ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ. ಇವರೇ ಒಂದು ಧಾರಾವಾಹಿಯನ್ನು ಕೂಡ ನಿರ್ಮಾಣ ಮಾಡ್ತಿರೋದು. ಕಲರ್ಸ್ ಮನೆಯಲ್ಲಿ ಕೂಡ ಸಾಕಷ್ಟು ಧಾರಾವಾಹಿಗಳನ್ನ ನಿರ್ಮಾಣ ಮಾಡಿದ್ರು. ಅದೇ ರೀತಿ ಲಕ್ಷ್ಮೀ ನಿವಾಸ ಧಾರಾವಾಹಿನ ಇವರೇ ನಿರ್ಮಾಣ ಮಾಡುತ್ತಿರೋದು. ಅದ್ಭುತವಾದಂತಹ ನಿರ್ಮಾಪಕಿಯಾಗಿ ಗುರುತಿಸಿಕೊಂಡಿದ್ದಾರೆ ನಿರ್ಮಲಾ ಚೆನ್ನಪ್ಪ ಅವರು. ತುಂಬಾ ಜನರಿಗೆ ಒಂದು ವಿಚಾರ ಗೊತ್ತೇ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.